ನಮಸ್ಕಾರ ಗೆಳೆಯರೆ, ವಿಸ್ಮಯ ವಿಶ್ವ ಚಾನಲ್ಗೆ ಸ್ವಾಗತ. ಇದೇ ವರ್ಷ ಅಂದರೆ ಏಪ್ರಿಲ್ 8, 2024ರಂದು ಸಂಪೂರ್ಣ ಸೂರ್ಯಗ್ರಹಣವು ಉತ್ತರ ಅಮೆರಿಕಾದ್ಯಂತ ನಡೆಯಲಿದೆ. ಇದೊಂದು ವಿಜ್ಞಾನ ಮತ್ತು ಅದ್ಭುತವನ್ನು ಸಂಯೋಜಿಸುವ ವಿಸ್ಮಯಕಾರಿ ಕಾಸ್ಮಿಕ್ ಇವೆಂಟ್ ಆಗಿದೆ. ಆ ದಿನ ಚಂದ್ರನು ಸೂರ್ಯನ ಮುಂದೆ ಹಾದು ಹೋಗುತ್ತಾ ಸೂರ್ಯನ ಎಲ್ಲ ನೇರ ಬೆಳಕನ್ನು ತಡೆಯುತ್ತಾನೆ ಮತ್ತು ಗ್ರಹಣ ಗೋಚಾರವಾಗುವ ಪ್ರದೇಶಗಳಲ್ಲಿನ ದಿನವನ್ನು ಕತ್ತಲೆಯಾಗಿ ಪರಿವರ್ತಿಸುತ್ತಾನೆ. ಉತ್ತರ ಅಮೆರಿಕಾದಲ್ಲಿ ಗ್ರಹಣದ ಸಂಪೂರ್ಣತೆಯನ್ನು ಅನುಭವಿಸುವ ಮೊದಲ ಸ್ಥಳವೆಂದರೆ ಅದು ಮೆಕ್ಸಿಕೋದ ಪೆಸಿಫಿಕ್ ಕರಾವಳಿ, ಸುಮಾರು ಬೆಳಗ್ಗೆ 11:07. ಗ್ರಹಣವು ನಂತರ ಅಮೆರಿಕ ಮತ್ತು ಕೆನಡಾದ್ಯಂತ ಸಾಗುತ್ತದೆ. ಈ ಸಂಪೂರ್ಣ ಸೂರ್ಯಗ್ರಹಣವು ಮೆಕ್ಸಿಕೋದ ಸಿನಾಲೋವಾದಿಂದ ಕುವಾಹಿಲಾವರೆಗೆ, ಅಮೆರಿಕದ ಟೆಕ್ಸಾಸ್ನಿಂದ ಮೈನೆಗೆ, ಕೆನಡಾದ ಒಂಟೋರಿಯೋದಿಂದ ನ್ಯೂ ಫೌಂಡ್ಲ್ಯಾಂಡ್ಗೆ ಹಾಗೂ ಭಾಗಶಃ ಗ್ರಹಣವು ಉತ್ತರ ಅಮೆರಿಕಾದ್ಯಂತ ಗೋಚರಿಸುತ್ತದೆ ಮತ್ತು ಪಶ್ಚಿಮ ಯುರೋಪಿನ ಕೆಲವು ಪ್ರದೇಶಗಳು ಕೂಡ ಈ ಕಾಸ್ಮಿಕ್ ಚಮತ್ಕಾರದ ಭಾಗಕ್ಕೆ ಸಾಕ್ಷಿಯಾಗಲಿದೆ. ಹಾಗಾದರೆ ಸಂಪೂರ್ಣ ಸೂರ್ಯಗ್ರಹಣವನ್ನು ಎಲ್ಲಿ ಕಾಣಬಹುದು? ಸಂಪೂರ್ಣ ಸೂರ್ಯಗ್ರಹಣವು ಉತ್ತರ ಅಮೆರಿಕವನ್ನು ದಾಟುತ್ತದೆ. ಟೆಕ್ಸಾಸ್ ಮೂಲಕ ಸುಮಾರು ಮಧ್ಯಾಹ್ನದ 1:27 ಮತ್ತು ಮೇನ್ನಲ್ಲಿ ಸುಮಾರು 3:35 ಗ್ರಹಣದ ಹಾದಿಯಲ್ಲಿ ಎಲ್ಲಿಯಾದರೂ ನಾವು ಈ ಗ್ರಹಣವನ್ನು ಕಾಣಬಹುದಾಗಿದೆ. ಈ ಗ್ರಹಣವು ದೀರ್ಘಾವಧಿಯ ಅವಧಿಯು ಅಂದರೆ 4 ನಿಮಿಷ 28 ಸೆಕೆಂಡುಗಳ ಕಾಲ ಸಂಪೂರ್ಣ ಸೂರ್ಯಗ್ರಹಣವು ಗೋಚಾರವಾಗಲಿದೆ. ಇದು 2017ರಲ್ಲಿ ಸಂಭವಿಸಿದ ಸೂರ್ಯಗ್ರಹಣಕ್ಕಿಂತ ಸುಮಾರು ದ್ವಿಗುಣವಾಗಿರುತ್ತದೆ. ಈ ಗ್ರಹಣದಿಂದ ನಾವು ನಿರೀಕ್ಷಿಸಬಹುದಾದ ಅಂಶಗಳೆಂದರೆ ಸಂಪೂರ್ಣ ಸೂರ್ಯಗ್ರಹಣದ ಸಮಯದಲ್ಲಿ ಚಂದ್ರನು ಸೂರ್ಯ ಮತ್ತು ಭೂಮಿಯ ನಡುವೆ ಹಾದು ಹೋಗುತ್ತದೆ ಹಾಗೂ ಸೂರ್ಯನ ಮುಖವನ್ನು ಸಂಪೂರ್ಣವಾಗಿ ಆವರಿಸುತ್ತಾನೆ. ಇದರ ಪರಿಣಾಮವಾಗಿ ಆಕಾಶವು ಮುಂಜಾನೆ ಅಥವಾ ಮುಸ್ಸಂಜೆಯಂತೆ ಕತ್ತಲೆಯಾಗುತ್ತದೆ. ಅಲ್ಲದೆ ಸೌರ ಕರೋನಾ ಅಂದರೆ ಸೂರ್ಯನ ಹೊರಗಿನ ವಾತಾವರಣವು ಗೋಚರಿಸುತ್ತದೆ. ಇದು ಸೂರ್ಯನ ಸುತ್ತಲೂ ಅಸ್ಪಷ್ಟವಾದ ಬೆಳಕಿನ ಪ್ರಭಾವಲಯವನ್ನು ಸೃಷ್ಟಿಸುತ್ತದೆ. ಈ ಸಂಪೂರ್ಣ ಸೂರ್ಯಗ್ರಹಣದ ವಿದ್ಯಮಾನವನ್ನು ಪುನಃ ಉತ್ತರ ಅಮೆರಿಕಾದ್ಯಂತ ನೋಡಲು 2044ನೇ ವರ್ಷದವರೆಗೆ ಕಾಯಬೇಕಾಗಿದೆ. ಆದರೆ ನಮ್ಮ ಭಾರತದಲ್ಲಿ ಈ ರೀತಿ ಮುಂದಿನ ಸಂಪೂರ್ಣ ಸೂರ್ಯಗ್ರಹಣವು 2034ರ ಮಾರ್ಚ್ 30ರಂದು ಗೋಚರಿಸಲಿದೆ. ಖಂಡಿತವಾಗಿಯೂ 2024ರ ಗ್ರೇಟ್ ಅಮೆರಿಕನ್ ಟೋಟಲ್ ಸೋಲಾರ್ ಎಕ್ಲಿಪ್ಸ್ ಒಂದು ಗಮನಾರ್ಹವಾದ ಆಕಾಶ ಘಟನೆಯಾಗಿದ್ದು, ಅದು ಉತ್ತರ ಅಮೆರಿಕಾದ್ಯಂತ ಬಾಹ್ಯಾಕಾಶ ಪ್ರೇಮಿಗಳನ್ನು ಹಾಗೂ ವಿಶ್ವಾದ್ಯಂತ ಖಗೋಳಶಾಸ್ತ್ರಜ್ಞರನ್ನು ಆಕರ್ಷಿಸುತ್ತಿದೆ. ಇದೇ ರೀತಿ ಅವಶ್ಯಕ ಹಾಗೂ ಕುತೂಹಲಕಾರಿ ವಿಷಯಗಳನ್ನು ತಿಳಿಯಲು ನಮ್ಮ ಚಾನಲ್ನ ಜೊತೆಯಾಗಿರಿ. ಧನ್ಯವಾದ.